ಸಂಸಾರ. ಇದು ನನ್ನ ಸಂಸಾರದ ಮರ್ಯಾದೆ ಪ್ರಶ್ನೆ. ನನ್ನ ಸಂಸಾರದೊಳಗಿರೋ ಒಬ್ಬ ಸದಸ್ಯಗೂ ನೀನೇನಾರ ತೊಂದರೆ ಮಾಡಿದ್ರ ಮೋನಿಕಾ, ನೀನು ಹುಟ್ಟಿಲ್ಲ ಅಂತ ನಳ್ಕೊಂಬಿಡು. ನೀನು ಮರ್ತು ಬಿಡು. ನೀನು ವಾಪಸ್ ಮತ್ತೆ ನಿಮ್ಮ ಊರಿಗೆ ಹೊಕ್ಕಿನೇನದ ಮರ್ತು ಬಿಡು. ನಿನಗಿದು ಲಾಸ್ಟ್ ವಾರ್ನಿಂಗು, ಕೇಳಿಸ್ಕೊ. ಇದು ನಿನಗೆ ಲಾಸ್ಟ್ ಅಂದ್ರೆ ಲಾಸ್ಟ್ ವಾರ್ನಿಂಗು. ಯಾವ್ದ ಕಾರಣಕ್ಕೂ ನೀನು ಮತ್ತೆ ನನ್ನ ಕಣ್ಣು ಮುಂದೆ ಕಾಣಿಸ್ಕೊಬೇಡ. ನಾನು ನನ್ನ ಸಂಸಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ನನ್ನ ಸಂಸಾರ ಇದು. ಇನ್ನೊಂದ್ಸರಿ ಕೇಳಿಸ್ಕೊ, ನನ್ನ ಸಂಸಾರ, ನನ್ನ ಮನಿ. ನಿನಗೆ ಯಾವ ಅಧಿಕಾರನೂ ಈ ಮನೆಯಾಗ ಇಲ್ಲ. ಅರ್ಥ ಮಾಡಿಕೊಂಡು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋದಿ ಸರಿಯಾತು. ಇಲ್ಲ ಅಂದ್ರೆ ಮಾತ್ರ ನಿನ್ನ ಹೆಣನ ಇವತ್ತು ಬೀಳೋದು. ಹುಷಾರಾಗಿರೋ ನೀನು. ನಿನಗೊಬ್ಬಾಕಿಗೆ ಇರೋದು, ಊರಾಗಿಲ್ದೇ ಇರೋದೆಲ್ಲ ಸಂಸಾರ ನಿನಗೊಬ್ಬಾಕಿಗೆ ಐತೆ. ನಾನೇನು ಮಾಡ್ಬೇಕು? ಹೋಗು, ನಿಂದು ಐತಲ್ಲ ಸಂಸಾರ. ನಿನ್ನ ಗಂಡ ಅದಾನ, ನಿನ್ನ ಮಗ ಅದಾನ, ಹೋಗಿ ಮಾಡು ನಿಂದೆ ಸಂಸಾರನ. ನೀನು ಯಾಕೆ ಹಂಗೆ ಹುರ್ಕೊಂತಿದ್ದಿ? ಹೌದು, ನಂದೊಬ್ಬಾಕಿದೆ ಸಂಸಾರ. ಗೀತಾ ನಾನೊಬ್ಬಾಕೆ, ನನ್ನ ಸಂಸಾರನೂ ಒಂದ ಇರೋದು. ಏನು ನೀವು ನಿಂದು ಸಂಸಾರ ನೀನು ನಡೆಸ. ನಿನ್ನ ಯಾರು ಬೇಡಂದಾರ? ನೀನು ಯಾಕೆ ಬೇರೆ ಸಂಸಾರದಾಗ ಬಂದು ಹುಳಿಯಿಂದ ಕೆಲಸ ಮಾಡಕತ್ತಿದ್ದಿ? ನಿನ್ನ ಡೇಟ್ ಐತೆ ಅಟ್ ನೋಡ್ಕೊಂಡಿದ್ದೆ ಅಂದಿದ್ರ ಇದು ರೋಡ ನಿಂತ್ಕೊಂಡು ನಾನದ ಯಾಕೆ ಬಂಬ ಹೊಡ್ಕಂತಿದ್ದೆ? ಮೋಜ್ ನೋಡ್ತಾಳ ಗೀತಾ, ಈಕಿ ಮೋಜ್ ನೋಡ್ತಾಳ. ಬೇರೆ ಸಂಸಾರದಾಗ ಚಂದಾಗ ಹುಳಿ ಹಿಂಡಿ ಮೋಜ್ ನೋಡಕ್ಕೀಕಿ ಬದ್ರಿ ಬಿಲ್ಲಿ ಬಂದಾಳಿಲ್ಲಿ ಅಳ್ಳಾಡ್ಸ್ಕೊಂಡು. ಹೋಗ ನೀನ ನಾಚಿಗೇಡಿ, ಹೋಗ. ನಿಂದೇನಿಲ್ಲನ ಸಂಸಾರ? ಮಾಡೋಗ ಚಂದ ಗಂಡನ ಜೊತೆ ಬಾಳೆವ ಬಿಟ್ಟು ಬಂದಿಲ್ಲಿ ನಾಟಕ ಮಾಡ್ತಾಳೆ. ಇಲ್ಲಿ ನಾಟಕ ನಾನು ನೋಡಕತ್ತೀನಿ. 4 ತಿಂಗಳು ಹೊತ್ತಾತ. ನಮಗ ಉಣಿಸ್ಕೊಡೋಲ್ಲಿ, ತಿನ್ನಿಸ್ಕೊಡೋಲ್ಲಿ, ಕುಂದಿಸ್ಕೊಡೋಲ್ಲಿ, ನಿಂದ್ರಿಸ್ಕೊಡೋಲ್ದಿ. ನೀನು ಕುಣಿ ಅಂದಲ್ಲ, ನಮ್ಮನ್ನು ನಿನ್ ಜೊತೆ ತೈತಾ ತೈತಾ ಅಂತ ಕುಣಿಸ್ತೀವಿ. ಬೋಸುಡಿ ಹೋಗ್ತಾ ಇರ. ವಾಪಸ್ ಏನ್ರ ನಮ್ಮ ಮನೆ ಮುಂದೆ ಏನ್ರ ನೀನು ಕಾಣಬೇಕಲ್ಲ. ನಾನು ಏನು ಮಾಡ್ತೀರ ನನಗ ಗೊತ್ತಿರೋದಿಲ್ಲ. ನಾನು ನೋಡಿ ನೋಡಿ ನನಗೂ ನಿಂದು ಗೋಳಾಟ ಸಾಕಾಗೋಗೈತೆ. ಒಂದು ನೆಮ್ಮದಿಗೆ ಒಂದಿನ ನನ್ನ ಗಂಡ ವಾಪಸ್ ಚಂದಾಗ ನನ್ನ ಜೊತೆ ಮಾತಾಡಕತ್ತಾನ. ಅದ್ರದ್ದು ಚಂದಾಗ ನನ್ನ ಗಂಡನ ಜೊತೆ ಒಂದು 10 ನಿಮಿಷ ಕುತ್ಕೊಂಡು ಮಾತಾಡೋ ಅದೃಷ್ಟನೂ ನನಗಿಲ್ಲಾರ್ದಂಗೆ ಮಾಡಿಟ್ಬಿಟ್ಟು ನೀನು ರಾಕ್ಷಸಿ. ನಡ್ರಿ ಮನೆಗೆ ಹೋಗೋಣ. ನಡ್ರಿ ಅತ್ತಿಯರ. ಹಲೋ, ಹಾಯ್. ಓಹೋ ಜೋಕ್. ಮಾಡು ಬಾ ಗೀತಾ. ಅದ್ರ ಜೊತೆಗೆ ಏನು ಮಾತಾಡ್ತೀವ? ನಮ್ಮೂ ಕೆಲಸ ಬಗ್ಸಿ ಜಗ್ಗದವು. ಮಾನವ್ ಬಂತಲ್ಲಿ ದೊಡ್ಡದ ಹಬ್ಬ ಗುಡ್ದಂತದ. ಮನೆ ಸಾರಿಸಿ ಗುಡಿಸ್ಬೇಕು. ಬಾ, ಆ ನಾಯಿ ಜೊತೆಗೆ ನಿನ್ನ ಮಾತುಕತೆ. ಬಾ ಹೋಗುನ. ಹೋಗ್ರಿ. ಅದು ಹೆಂಗೆ ನೀವು ಎಲ್ಲರೂ ನೆಮ್ಮದಿಯಾಗಿರ್ತೀರ ನಾನು ನೋಡ್ತೀನಿ. ನಿಮ್ಮನ್ನು ಯಾರನ್ನೂ ನೆಮ್ಮದಿಯಾಗಿರಕ್ಕೆ ನಾ ಬಿಡೋದಿಲ್ಲ. ನನ್ನ ನೆಮ್ಮದಿ ನೀವು ಕಿತ್ಕೊಂಡಿರಲ್ಲ, ನಿಮ್ಮ ನೆಮ್ಮದಿ ನಾ ಕಿತ್ಕೋತೀನಿ. ಹೋಗ್ರಿ. ನಾನು ಏನು ಎಲ್ಲೂ ಹೋಗಲ್ಲ. ನಾನೇನು ಹೆದರಿ ಓಡೋಗ್ತೀವಿ ಅಂತ ಹೇಳ್ಕೊಂಡಿರೇನ? ಸಾಧ್ಯನೇ ಇಲ್ಲ. ಏ ರಮೇಶ, ನನ್ನ 8 ಲಕ್ಷ ನೀನು ತಂದು ನನ್ನ ಕೈಯಾಗ ಕೊಡಬೇಕು. ಕೊಡ್ತೀವಿ. ಅಲ್ಲಿವರೆಗೂ ನೀನು ಅನ್ಕೊಂಬಿಡು. ನೀನು ಬರೆದಿಟ್ಕೊಂಬಿಡು. ನಿನ್ನ ಬೆನ್ನಿಗೆ ಶನಿ ಹತ್ತಿತ್ತಂತಂದು ನಿನ್ನ ಹೆಗಲು ಏರ್ಬಿಟ್ಟು ನಾನೀಗ. ನೀ ಯಾವಾಗ ನಂದು 8 ಲಕ್ಷ ಕೊಡ್ತೀಯೋ ಅವಾಗ ನಾನು ನಿನ್ನ ಬಿಡೋದು. ನಿನ್ನ ಹೆಗಲಿಂದ ಇಳಿಯೋದು ಅವಾಗ ನಾನು. ತಿಳ್ಕೊ. ನೀನು ಅಷ್ಟೇ. ಏನು ಎಲ್ಲದೇ ಇರೋ ಪ್ರೀತಿ ಎಲ್ಲ ನಿನ್ನ ಗಂಡ ಕೊಟ್ಟಾನಂತಂದು ಇಷ್ಟು ಧೈರ್ಯ ಬಂದ್ಬಿಡುತ್ತಾ ನಿನಗೆ? ನೀನೇ ಯೋಚನೆ ಮಾಡು. ಹಿಂಗೆ ಚೇಂಜ್ ಆಗ್ಯಾನಲ್ಲ ಸಡನ್ನಾಗಿ. ಆ ಚೇಂಜು ಯಾಕಾತೋ ಯಾರಿಗೋಸ್ಕರ ಆಯ್ತೋ ಗೊತ್ತಿಲ್ಲ. ನೀನು ಅನ್ಕೊಂಡಿರ್ಬೋದು ಮೂರ್ಖಳು ನೀನು. ನಿನ್ನ ಜೊತೆಗೆ ನಾಟಕನ ಆಡ್ತಿರ್ಬೋದಲ್ಲ. ಅವ ಏನಾರ ಜೆನ್ಯೂನ್ ಆಗಿ ಏನಾರ ಚೇಂಜ್ ಆಗಿದ್ದಿದ್ರ ಬಿಡು. ಯಾಕೆ ಬೇಕು ನನಗಾದ್ರು? ನೀನುಂಟು, ನಿನ್ನ ಗಂಡ ಉಂಟು. ನಿನಗೇನೋ ಅನ್ಸಿರ್ಬೋದೇನೋ ಜೆನ್ಯೂನಾಗಿ ನಿನ್ನ ಗಂಡ ಬದಲಾಗಿ ನಿನ್ನ ಜೊತೆಗೆ ಪ್ರೀತಿ ಪ್ರೇಮ ಅಂತ ಆರಾಮಾಗದಾನ ಅಂತ ಅನ್ಕೊಂಡಿರ್ಬೋದು. ರಮೇಶಗ ಇದೆಲ್ಲ ಈಸಿ. ನಾ ಹೇಳ್ತೀನಲ್ಲ, ನಿಂಗೆ ಗೊತ್ತಾಯ್ತೋ ಗೊತ್ತಿಲ್ಲ. ನನ್ನ ಜೊತೆಗೂ ಹಿಂಗೆ ನಾಟಕ ಆಡ್ದ. ಎಷ್ಟು ಬೆಣ್ಣಿ ಅಂತ ಮಾತಾಡ್ತಿದ್ದ ಅಂದ್ರೆ ನಾ ಹೇಳಾರೆ. ಬಿಡು, ನನಗೆ ಎದಕ್ಕೆ ಬೇಕಮ್ಮ? ನೀನುಂಟು, ನೀನು ಮುದ್ದಿನ ಗಂಡ ಉಂಟು. ಆದ್ರೆ ಒಂದು ಮಾತ್ರ ನಿಜ ಗೀತಾ, ನಿನ್ನನ್ನು ಮಾತ್ರ ನೆಮ್ಮದಿಯಾಗಿರಕ್ಕೆ ಮಾತ್ರ ನಾ ಬಿಡಲ್ಲ. ಅದು ಮಾತ್ರ ನಿಜ. ಮೊದಲು ನೀನು ನಿನ್ನ ಜೀವನಕ್ಕೊಂದು ದಾರಿ ಮಾಡ್ಕೊ. ನೆಟ್ಟಾಗ ಹೋಗಿ ಜೀವನ ಮಾಡೋದು ಕಲಿ. ಆಮೇಲೆ ನಂದು ಜೀವನ ನೆಮ್ಮದಿನ ಹಾಳು ಮಾಡುವಂತೆ ಅಂತ. ಈಗೇನ ದೊಡ್ಡ ದೇವ್ರನ್ನ ನೀನು? ದೇವ್ರ ನೀನು? ನೀ ಎಲ್ಲ ಅನ್ಕೊಂಡಂಗೆ ಆಗ್ಬಿಡುತ್ತಂತ ಭ್ರಮೆದೊಳಗೆ ಬದುಕಾಗತ್ತೆ ನೀನು.
ಹೋಗು ನೀ ಮೊದ್ಲ ನೀ ಕಟ್ಟಿಗೆ ಚಂದಾಗ ಬಾಳೆ ಮಾಡ್ಕೊಂಡು ತಿನ್ನು. ನೀನ ನೋಡುವಂತೆ ಅಂತ. ಈ ಊರಾಗ ಇರ್ತೀನಲ್ಲ, ನೀನ ನೋಡ್ತಿದ್ದೆ. ಐತಿ ನಿನಗೂ ಅದ ನೀ ಹೇಳ್ತಿದ್ದಲ್ಲ, ನನ್ನ ಸಂಸಾರ ಅಂತೇಳಿ. ಆ ಸಂಸಾರಕ್ಕೂ ಐತಿ ಐತಿ. ಏ ಹೋಗ ನಾಚಿಗೇಡಿ ಹೆಂಗ್ಸ, ಹೋಗು ಸಾಕು. ಅತ್ತಿಯರ ಬರ್ರಿ ಮನೆಗೆ ಹೋಗೋಣ. ಓ ಬಂದ್ರಾ? ಅವಳೆಲ್ಲೋದ್ಲು? ಯಾಕ್ಲೆ ಸಂಗೀತ ಕರ್ಕೊಂಬರ್ಬೇಕಿತ್ತು ಏನಕ್ಕಿನ ಮನೆಗೆ? ಅಯ್ಯ ಅತ್ತಿಯರ ಹಾಗಲ್ರಿ, ಆಕಿ ಎಲ್ಲಿ ಹೋದ್ಲು ಅಂತ ಕೇಳಿದೀನಿ ರೀ. ಏನು ಅವ್ರ ಊರಿಗೆ ಹೋದ್ಲಾ ಏನು? ಮತ್ತಿಲ್ಲೆಲ್ಲೂ ಕಾಣಲಿಲ್ಲಲ್ಲ, ಹಂಗ ಸಜ್ಜಕ್ಕೆ ಕೇಳಿದೀನಿ ರೀ. ಅತ್ತಿಗೆಮ್ಮ ಗೊತ್ತಿಲ್ರಿ, ಆಕಿ ಊರು ಬಿಟ್ಟಂತ್ರು ಹೋಗಲ್ಲಂತ್ರಿ, ಇಲ್ಲೇ ಇರ್ತಾಳಂತ್ರಿ. ನಮ್ಗೆಲ್ರಿಗೂ ನಮ್ದು ಎಲ್ರದೂ ನೆಮ್ಮದಿ ಹಾಳು ಮಾಡಿ ಆಮೇಲೆ ಊರು ಬಿಟ್ಟು ಹೋಗ್ತಾಳಂತ್ರಿ. ಮೊದ್ಲಕ್ಕಿಗೆ 8 ಲಕ್ಷ ಕೊಡ್ಬೇಕಂತ್ರಿ ನಾನು ಕೊಟ್ಟನೆಂದ್ರೆ ಆಕಿ ನಮ್ಮನ್ನು ಬಿಟ್ಟು ಹೋಗ್ತಾಳಂತ ನೋಡ್ರಿ. ಈಗ ಚಾಲೆಂಜ್ ಮಾಡಿ ಹೋಗ್ಯಾಳ್ರಿ ಗೀತಾಗ. ನೀ ಬೇಜಾರಾಗಲ್ಲಂದ್ರ ನಾನೊಂದು ಮಾತು ಕೇಳ ರಮೇಶ. ಕೇಳ್ರಿ ಅತ್ತಿಗೆಮ್ಮ. ನೀನು ಕರೆನ ಆಕೆ ಹತ್ರ ಅಷ್ಟಕ್ಕೊಂದು ರೊಕ್ಕ ಇಸ್ಕೊಂಡಿಯಾ? ಅಷ್ಟಕ್ಕೊಂದು ರೊಕ್ಕ ಆಕೆ ಹತ್ರ ಇಸ್ಕೊಂಡು ಅದನ್ನೆಲ್ಲ ಏನು ಮಾಡಿದಿ? ಏನು ಮಾಡಕ್ಕಂತ ನೀ ಅಷ್ಟಕ್ಕೊಂದು ರೊಕ್ಕ ಇಸ್ಕೊಂಡಿದ್ದಕ್ಕೆ ಹತ್ರ? ಆಕೆ ಹೇಳ್ದಂಗ ಅತ್ತಿಯರ್ಗೆ ಆರಾಮಿಲ್ಲ ಅಂತ ಹೇಳಿದ್ದ ಅಲ್ಲ ರಮೇಶ. ನಾನು ಯಾವಾಗ ನಿನಗೆ ಊಟ ಬೀಳಾರ್ದಂಗೆ ಅಡುಗೆ ಮಾಡ್ತಿದ್ದೆ? ನಾನೆಲ್ಲ ಆ ಥರ ಮಾಡ್ತಿದ್ದೆ? ನನಗೆ ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ಅವಾಗ. ಎಲ್ಲನೂ ಅತ್ತಿಯರೇ ಮಾಡ್ತಿದ್ರು. ಅದಾದ್ಮ್ಯಾಗ ನಿನ್ನ ಮದುವೆ ಆದ್ಮ್ಯಾಗ ಗೀತ ಮಾಡ್ತಿದ್ಲು. ನಾನು ಈಗ ಇತ್ತೀಚೆಗೆ ಅಡುಗೆ ಮಾಡಕತ್ತೀನಿ. ಹಾಗೆ ಕೇಳಿ ನೀನು? ಅಲ್ರಿ ಅತ್ತಿಗೆಮ್ಮ ನಿಮ್ಗೊಂಚೂರು ಬುದ್ಧಿ ಇಲ್ಲನ್ರಿ. ಆ ಹುಚ್ಚಿ ಮಾತು ನಂಬ್ತಿರಲ್ರಿ, ಅದು ಏನೇನ ಹೇಳ್ತೈತದು. ಆ ಥರ ಏನು ಹೇಳಿಲ್ರಿ ನಾನು. ಆಕೆ ಹತ್ರ ದುಡ್ಡು ಇಸ್ಕೊಂಡಿರೋದೇನೋ ನಿಜ, ಆದ್ರೆ ಅವ್ಗೆ ಆರಾಮಿಲ್ಲ ಅಂತೇನೆ ನಾ ಏನು ಹೇಳಿಸ್ಕೊಂಡಿಲ್ಲ. ಅವಾಗೇನೋ ಒಂದು ಸ್ವಲ್ಪ ಟೈಟ್ ಇತ್ತಲ್ಲ, ಹಾಗಾಗಿ ನಾನೊಂದು ಸ್ವಲ್ಪ ರೊಕ್ಕ ಇಸ್ಕೊಂಡಿದ್ದು ನಿಜ, ಆದ್ರೆ ಅಷ್ಟಕ್ಕೊಂದು ಇಸ್ಕೊಂಡಿಲ್ಲ. 8 ಲಕ್ಷ 10 ಲಕ್ಷ ನಾನೇನು ಇಸ್ಕೊಂಡಿಲ್ಲ, ಏನೋ ಒಂದು 2-3 ಲಕ್ಷ ಇಸ್ಕೊಂಡಿರ್ಬೇಕು. ಆಗ ಸುಳ್ಳು ಹೇಳ್ತಾಳೆ ಬಿಡ್ರಿ. ಆಗ ಸುಳ್ಳು ಹೇಳ್ತಾಳ? ಏನು ನೀನ ಸುಳ್ಳು ಹೇಳ್ತೀಯ? ಯಾರು ನಂಬಕಪ್ಪ? ಎಲ್ಲ ನಿನ್ಲಿದ್ದಲ್ಲೋ ರಮೇಶ, ಎಲ್ಲ ಅಕ್ಕಿರೋದ ನಿನ್ನಿಂದ. ಏನಾರ ಮಾಡ್ಕೊ. ಇದನ್ನ ಮಾತಾಡಿ ನನಗಂಕರ ಸಾಕಾಗೋಗೈತಿ. ಪಾಪ ಅವರು ಭಾಗ್ಯ ಅವರು ಕಮೆಂಟ್ ಮಾಡ್ತಾರೆ, ಬೇರೆ ಏನು ಮಾತಾಡೋದಲ್ಲಿ ನೀವು ಎಲ್ಲರೂ ಒಂದೇ ವಿಷಯನ ಮಾತಾಡ್ತೀರಿ, ಬೇರೆ ಕತ್ತಿನ ಹೇಳಲ್ಲ ಅಂತಂದು ದಿನಾನು ಕಮೆಂಟ್ ಮಾಡ್ತಾರೆ. ನಿನಗೇನು ಬಂದತ್ಲೋ ಯಪ್ಪ? ನೀನು ನನ್ನ ನಂಬದ್ಬಿಟ್ಟು ನೀನು ಆ ಮೋಸಗಾರ್ತಿ ನಂಬ್ದಿಯಲ್ಲ. ಆಕಿ ನೋಡಿ ಇಲ್ಲಿ ನೀನು ಗೌರ್ಮೆಂಟಿಗೆ ಮೋಸ ಮಾಡ್ಯಾಳ, ಆಕಿ ಮಾತು ನಂಬಕತ್ತಿ ಇಲ್ಲಿ ನಿನ್ನ ನಡಿ ಸಾಕು ನಿಮ್ಮವನ. ಏನಾರ ಮಾಡ್ಕೆ, ನಾನು ಹೇಳ್ತೀನಿ ಕೇಳು. ಆಮೇಲೆ ಆಕಿಗೆ 8 ಲಕ್ಷ ಕೊಡ್ಬೇಕು 10 ಲಕ್ಷ ಕೊಡ್ಬೇಕು ಅಂತಂದು ಏನಾರ ನೀನು ಕಳ್ಳಕಂತ್ರಿ ಆಟ ಆಡಿ ಆಮೇಲೆ ಮನಿ ಮಾಡ್ತೀನಿ ಅದು ಮಾಡ್ತೀನಿ ರೊಕ್ಕಿಲ್ಲ ಅಂತ ಏನಾರ ನೀನೇನಾರ ಮಾಡ್ಬೇಕಲ್ಲ ಇಂಥವೇನಾರ ಸಾಧನೆನ. ಮತ್ತು ನನ್ನಂತ ಮತ್ತು ಕೆಟ್ಟರ ಯಾರದಲ್ಲ ಹೇಳಿ ನಾನು ನಿನಗ. ಲೇಗಾಯಿ ಇಲ್ದೇ ಇರೋ ಐಡಿಯಾ ಎಲ್ಲ ನೀನ ಕೊಡ್ಬೇಡ ಅವಂಗ. ಬಾ ಶಣಕ್ಕಿದ್ದೀ, ಬಾ ನನಗೊಂಚೂರು ಚಾ ಮಾಡ ಬಾ ಇಲ್ಲಿ. ಹೋಗ ಮರಿ, ಅದೇನ ಅಂತಾರಲ್ಲ ಓರೋರಿ, ಅದೇನ ಅಜ್ಜಿಗೇನ ಅರ್ವಿ ಚಿಂತೆ ಆದ್ರೆ ಮೊಮ್ಮಗಳಿಗೇನ ಏನೋ ಚಿಂತೆ ಇತ್ತಂತ, ಹಂಗಾತ್ ನಿಮ್ದು. ಯಾಕಪ್ಪ ಇದು ಹಾಕಿ ನೋಡಿದ್ರೆ ಅಂತ ಬರೀ ರೋಡ ನಿಂತ್ಕೊಂಡು ಚಾಲೆಂಜ್ ಮಾಡಿಗಳ. ನಿಮ್ದೆಲ್ಲಾರ್ದು ನೆಮ್ಮದಿ ಹಾಳು ಮಾಡ್ತೀನಿ ಅಂತಂದು ನೀನು ಚಾ ಕುಡಿದತ್ತ ನಿಮಗ. ಹೋಗ ನಿಮ್ಮ ಹೋರೆತ್ತಾಗ ಬಾಲಿ ಇಲ್ಲಿ ಬಾ ಇಲ್ಲಿ ಒಂದು ನಿಮಿಷ ನೀನು ಏನೋ ಮಾತಾಡ್ಬೇಕು ಬಾ ನಿನ್ನ ಹತ್ರ. ಸಂಗೀತ, ನಾನೊಂಚೂರು ಹೊಲ ಕಡೆ ಹೋಗಿ ಬರ್ತೀನಿ. ಕರೆಂಟ್ ಬಂದಂಗೆ ಆಗೈತಿ, ಒಂಚೂರು ಮೋಟ್ರ್ ಆನ್ ಮಾಡಿ ಬರ್ತೀನಿ. ಯಾಕಂದ್ರೆ ಮಳಿನೂ ಇಲ್ಲ ಏನಿಲ್ಲ, ಗಾಯಿನ ಜೋಳಕ್ಕೆ ಜಾಸ್ತಿ ನೀರು ಬೇಕು. ಮೊದ್ಲ ಗಾಯಿನ ಜೋಳ ಹಾಕಿವಿ, ಆಮೇಲೆ ಅವು ಒಣಗಿದಂಗೆ ಆಗ್ಬಿಡ್ತಾವ. ಹುಡುಗಿ ಐತೆ ನೋಡು, ಒಂದು ಸ್ವಲ್ಪ ಹುಡುಗಿ ಕಡೆ ಲಕ್ಷ್ಯ ಇರಲೇ. ಇಲ್ಲ ಅಲ್ರಿ, ಆಕೆ ಮಕ್ಕೊಂಡಾಳ ಆರಾಮ್. ಈಗ ಊಟ ಮಾಡ್ಸಿನ ಉಂಡಕ್ಕೆ ಯಾಕೆ ನಿದ್ದೆ ಮಾಡ್ತೇವ ಅಂದ್ಲ, ಮಲೀಶ್ ಬಂದಿನ ತೋರಿ ಯಾಕೆ ಮಕ್ಕೊಂಡ. ನೀವು ಹೋಗಿ ಬೇಡ ಬರ್ರಿ ಮತ್ತೆ ಊಟ ಮಾಡುವಂತ್ರಿ ಅಂತ. ನಂಗೆ ಯಾಕೆ ಮನಸ್ಸಿಲ್ಲ ಉಣ್ಣಾಕ, ನಂಗೆ ಊಟ ಬೇಡ್ತೋ. ನಾ ಎಲ್ಲ ನೀರು ಹಾಸಿ ಬರ್ತೀನಿ ಅಂತ ಒಂದಿಟ್ಟು. ಹೋಗಿ ಬರ್ತೀನಿ ನೋಡ. ಗೀತಾ ಹೇಳ್ರಿ. ಅಲ್ಲ ಒಂದು ನಿಮಿಷ ನಾನು ನೋಡಿಲಿ, ಬೇಜಾರಾತನ? ಆಕೆ ಎಂದಿದ್ದ ಮಾತೆಲ್ಲ ನಿನಗ ಬೇಜಾರಾತ? ನಂಗೇನು ಬೇಜಾರಾಗಿಲ್ಲ, ಆಯ್ತು ರೀ. ನಂಗೊಂದು ಸ್ವಲ್ಪ ಕೆಲಸ ಐತೆ, ನಾ ಹೋಗ್ತೀನಿ. ಅದ ಈ ಶುಕ್ರವಾರ ಊಟಿಗೆ ಹೋಗೋಣ ಅಂದಿದ್ನಲ್ಲ, ಟಿಕೆಟ್ ಬುಕ್ ಮಾಡ್ಸೀನಿ, ಪ್ಯಾಕಿಂಗ್ ಮಾಡ್ಕೊಂಡು. ನಾ ಎಲ್ಲೂ ಬರಲ್ಲ, ನಂಗೆ ಎಲ್ಲಿ ಬರೋಕ್ಕೂ ಇಷ್ಟ ಇಲ್ಲ. ನಾ ಯಾವ ಪ್ಯಾಕಿಂಗು ಮಾಡ್ಕೊಂಡಿಲ್ಲ. ಆ ಟಿಕೆಟಿಂದ ಏನಾಯ್ತು ನೋಡ್ರಿ, ಕ್ಯಾನ್ಸಲ್ ಮಾಡಿಸ್ಬಿಡ್ರಿ. ನಾ ಎಲ್ಲೂ ಬರಲ್ಲ. ಹಂಗೆ ಯಾಕನ್ನಕತ್ತಿ ಗೀತಾ? ನಾನು ನೀನು ಹೊರಗೆ ಹೋಗೋಣಂತ ಅಂದಾಗ ಅವತ್ತು ಹ್ಞೂ ಅಂದಿ,
ಈಗ ಯಾಕೆ ಬೇಡ ಅಂತಿದ್ದಿ? ಏನಾಗೋದಿಲ್ಲ ಬಾ. ನಿನಗೂ ಒಂಚೂರು ರೆಸ್ಟ್ ಬೇಕು, ನನಗೂ ಒಂಚೂರು ರೆಸ್ಟ್ ಬೇಕು. ಇದರಿಂದ ಕಿರಿಕಿರಿಂದ ತಪ್ಪಿಸ್ಕೋಬೇಕು ಅನ್ಸಕತ್ತೈತಿ. ಬಾ ಹೋಗಿ ಬರೋಣ ಅಂತ. ಯಾಕೆ ಒಲ್ಲಿಂತಿ? ಹೋಗು. ನೀನು ಒಂದು 2 ಜೊತೆ ಬಟ್ಟೆ ಪ್ಯಾಕ್ ಮಾಡು, ನಾನು ಒಂದು ಜೊತೆ 2 ಜೊತೆ ಬಟ್ಟೆ ಪ್ಯಾಕ್ ಮಾಡು. ಬಡ ನಾ ಎಲ್ಲೂ ಬರಲ್ಲ ರೀ. ನಂಗೆ ಎಲ್ಲಿ ಬರೋಕ್ಕೂ ಮನಸ್ಸಿಲ್ಲ. ದಯವಿಟ್ಟು ನಾನು ಬಿಟ್ಬಿಡ್ರಿ. ನಾನು ನಿಜವಾಗ್ಲೂ ಬದಲಾಗಿನ ಗೀತಾ. ನೀನು ಆಕಿ ಮಾತೆಲ್ಲ ನಂಬಕ್ಕೆ ಹೋಗ್ಬೇಡ. ನೀ ಸ್ವಲ್ಪ ಮೊದಲು ನನ್ನ ಮುಖ ಎತ್ತು, ನನ್ನ ಮುಖನಾದ್ರೂ ನೋಡು. ನಾನು ಖರೆ ಹೇಳಕತ್ತೀನಿ, ನಿನ್ನ ನಾಳೆಗೂ ಹೇಳಕತ್ತೀನಿ. ನಾನು ನಿಜವಾಗ್ಲೂ ನಿನ್ನ ನನಗಿಂತ ಜಾಸ್ತಿ ನಿನ್ನನ್ನು ಪ್ರೀತಿ ಮಾಡ್ತೀನಿ. ಆಕಿ ಮಾತೆಲ್ಲ ನೀ ತಲೆ ಕೆಸ್ಕೊಬೇಡ. ಆಕಿ ಹೇಳಿಲ್ಲ ನಮ್ಮ ಮಧ್ಯೆ ಇರೋ ನೆಮ್ಮದಿ ಎಲ್ಲ ಹಾಳು ಮಾಡ್ತೀನಿ ಅಂತೇಳಿ, ಅದಕ್ಕೋಸ್ಕರ ಹಾಗೆಲ್ಲ ಸುಳ್ಳು ಹೇಳಾಕಿ. ನೀ ಆಕಿ ಹೇಳಿದ ಮಾತು ತಲೆ ಕೆಡ್ಸ್ಕೊತೀಯ, ನನ್ನ ಮಾತು ಮೇಲೆ ನಿನಗೆ ನಂಬಿಕಿಲ್ಲ ಗೀತಾ. ನೋಡಿಲ್ಲಿ ನನ್ನ. ನೋಡ್ರಿ, ನಾನು ನಿಜ ಹೇಳಕತ್ತೀನಿ. ನನಗೇನು ಆಕೆ ಹೇಳೋಣ ಅಂತಲ್ಲ, ಮೊದಲಿಂದನೂ ನೀವು ನನ್ನ ಜೊತೆಗೆ ಹಂಗೆ ನಡ್ಕೋತಾ ಇದ್ರಿ. ಈಗೇನೋ ಸಡನ್ ಆಗಿ ಅದೇನೇನೋ ಆಯಿತು ಅಂತೇಳಿ ನನ್ನ ಮೇಲೆ ಇಲ್ಲದೆ ಇರೋ ಪ್ರೀತಿ ಎಲ್ಲ ಇವಾಗ ಬಂದೈತೆ ನಿಮಗೆ. ಮೊದಲು ಹೆಂಗೆ ನಡ್ಕೋತಾ ಇದ್ರಿ? ಆಯ್ತು, ನನಗಂಕೂ ಇಷ್ಟ ಇಲ್ಲಪ್ಪ ಈಗ ನಿಜವಾಗ್ಲು. ಇವಳು ಪದೇ ಪದೇ ಬರೋದು, ಈಕೆ ಬಂದು ಹಂಗಾತು ಹಿಂಗಾತು ಅಂತ ಹೇಳಿ ನಮ್ಮ ಜೀವ ತಿನ್ನೋದು, ನೆಮ್ಮದಿಯಾಗಿ ಒಂದು 2 ನಿಮಿಷನೂ ಮನೆಯಾಗಿರೋಕ್ಕಾಗ್ತಿಲ್ಲ. ನನಗಂಕೂ ಇಷ್ಟ ಇಲ್ಲ ಕಣ್ರಿ. ನಾನೆಲ್ಲೂ ಬರಲ್ಲ, ನಾನೆಲ್ಲೂ ಕರಿಬೇಡಿ. ನಾನೇನು ಅವಳ ಮಾತು ಕೇಳಿಲ್ಲ, ನಾನು ನಿಮ್ಮ ಮಾತೇ ಕೇಳೀನಿ. ನಾನು ಈಗಲಾದರೂ ನಿಮ್ಮನ್ನು ನನ್ನ ಮನಸ್ಸಿಂದನೇ ಪ್ರೀತಿ ಮಾಡ್ತಾಯಿದ್ದೀನಿ. ನಿಮಗೆ ಬಿಟ್ಟಿದ್ದು. ಏನು ನಾಟಕ ಮಾಡ್ತೀರೋ, ಏನು ನಿಜವಾಗ್ಲೂ ನನ್ನನ್ನು ಇಷ್ಟಪಡ್ತಾ ಇದ್ದೀರೋ ಎಲ್ಲ ನಿಮಗೆ ಗೊತ್ತಿರಲಿ, ಆ ದೇವ್ರಿಗೆ ಗೊತ್ತಿರಲಿ ಅಷ್ಟೇ. ನಾನಂತರೂ ಎಲ್ಲೂ ಬರಲ್ಲ, ನಾನೆಲ್ಲೂ ಬರಲ್ಲ. ಗೀತಾ ನಿಂತ್ಕೋ 1 ನಿಮಿಷ. ನಾ ಏನೋ ಮಾತಾಡತ್ತೀನಿ, ಹಂಗೆ ಹೋದ್ರ? ಏನು ಹೇಳಿ? ನಿಜವಾಗ್ಲೂ ಗೀತಾ, ನಿಜವಾಗ್ಲೂ ನಾನು ನಿನ್ನ ಮನಸ್ಸಿಂದ ಪ್ರೀತಿ ಮಾಡತ್ತೀನಿ. ಸರಿ ಆಯಿತು, ನಾನು ಸ್ವಲ್ಪ ಒಳಗೆ ಕೆಲಸ ಐತಿ, ನಾನು ಕೆಲಸ ಮಾಡ್ತೀನಿ. ಮತ್ತು ನಾಳೆ ಬೆಳಗ್ಗೆ ನಂದು ಆಫೀಸ್ ಐತಿ. ಒಂದಿಟ್ಟು ಬಟ್ಟೆ ಒಕ್ಕೊಂಡು ಐರನ್ ಮಾಡ್ಕೋಬೇಕು. ಮೊದಲ ಮಾಡೊಂದಾಗೈತಿ, ಮತ್ತು ಬಟ್ಟೆ ಒಣಗಲಿಲ್ಲ ಅಂದ್ರೆ ಐರನ್ ಮಾಡ್ಕೊಳಕ್ಕಾಗಲ್ಲ. ನಂಗೆ ಸಿಗೋದ ಒಂದು ಸಂಡೇ, ಆ ಸಂಡೇನೂ ಹಾಳಾಗೋಗುತ್ತೆ. ನಾನು ಹೋಗ್ತೀನಿ. ಗೀತಾ, ಇಷ್ಟನ ಗೀತಾ ನೀ ನನ್ನ ಪ್ರೀತಿ ಮಾಡೋದು? ನನ್ನ ಮಾತಿಗೆ ಬೆಲೆನೇ ಇಲ್ಲ. ನಿಮ್ಮ ಮನಸ್ಸಾಕ್ಷಿನೇ ಕೇಳ್ರಿ. ನಿಮ್ಮ ಮಾತಿಗೆ ಬೆಲೆ ಐತೆ ಇಲ್ಲ ಅಂತ ನಿಮ್ಮ ಮನಸ್ಸಾಕ್ಷಿ ಕೇಳ್ರಿ. ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಬಹುಶಃ ಈ ಪ್ರಪಂಚದೊಳಗೆ ನಾನು ನಿಮ್ಮಿಂದ ನಂಬಿದಷ್ಟು ಬೇರೆ ಯಾರನ್ನೂ ನಂಬೇ ಇಲ್ಲ ಅನ್ಕೋತೀನಿ. ಅದು ನಿಮ್ಮಿಂದನೇ ಹರ್ಟ್ ಆಗೈತಲ್ಲ, ಅದು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ ನನಗೆ ಹೆಂಗೆ ಫೀಲ್ ಆಗುತ್ತೆ ಅಂತ ಹೇಳಿ. ಬಿಡಿ, ಯಾಕೆ ಸುಮ್ಮನೆ ಮಾತು. ನಂಗೆ ಲೇಟ್ ಆಗುತ್ತಾ, ನಂಗೆ ಕೆಲಸದವು, ನಾ ಬರ್ತೀನಿ. ಗೀತಾ ನಿಂತ್ಕೋ. ಐ ಲವ್ ಯು ಗೀತಾ. ಗೀತಾ, ಏ